ಅದು ನಿಮಗೆ ಫಸ್ಟು ನಿಮಗೆ ಅರ್ಥ ಮಾಡ್ಕೊಡ್ರಿ, ಏನು ವಾಪಸ್ ತೊಗೊಂಡಿದ್ದಾರೆ ಗೊತ್ತಿದೆ ನಿಮಗೆ? ಏನೋ ವಾಪಸ್ ನಿಮ್ಗೆ ಹೇಳಿರ್ಬೇಕಲ್ಲ ಎಚ್ ಕೆ ಪಾಟೀಲ್ ನಿನ್ನ ಕ್ಯಾಬಿನೆಟ್ ಮುಗಿದ್ಮೇಲೆ ಬ್ರೀಫಿಂಗು. ಏನಂದರೆ ಸೆಂಟ್ರಲ್ ಗೌರ್ಮೆಂಟ್ ಸಿಲೆಕ್ಟಿವ್ ಆಗಿ ಕೇಂದ್ರ ಸರ್ಕಾರದ ಎಂಪ್ಲಾಯೀಸು ಇದಕ್ಕೆ ಅದು ಸೀಮಿತ ಆಗಿತ್ತು, ಅದನ್ನು ಕೂಡ ಪರವಾನಗಿ ತಗೊಳ್ಳಿ ಅಂತೇಳಿ ಮಾಡಿದ್ರು ಅಷ್ಟೇ. ಕೇಂದ್ರ ಸರ್ಕಾರ ಇದಕ್ಕೆ ಬರುವಂಥ ಅಧಿಕಾರಿಗಳಿಗೆ ಬ್ಲ್ಯಾಂಕೆಟ್ ಆಗಿ ಪರ್ಮಿಷನ್ ಕೊಟ್ಟಿದ್ರು, ಸ್ಟೇಟ್ ಪರ್ಮಿಷನ್ ಇದು ಇರಲಿಲ್ಲ, ಅದನ್ನು ತೊಗೊಂಡಿದ್ದಾರೆ. ಸಿ ಬಿ ಐ ಅಂದರೆ ಏನು ಹೇಳ್ತಕ್ಕಂಥದ್ದು, ಉಳಿದಕ್ಕೆಲ್ಲ ತೊಗೊಳ್ಳೇಬೇಕು ಅವ್ರ ಪರ್ಮಿಷನ್ನು. ಓನ್ಲಿ ಟು ದ ಎಕ್ಸ್ಟೆಂಟ್ ಕೇಂದ್ರ ಸರ್ಕಾರದ ನೌಕರರು ಇವರು ಏನಿರ್ತಾರಲ್ಲ ಅವ್ರಿಗೆ ಏನಿತ್ತು ಬ್ಲ್ಯಾಂಕೆಟ್ ಪರ್ಮಿಷನ್ ಕೊಟ್ಟಿದ್ದರು, ಅದಾಗಬಾರ್ದು, ಅವ್ರೂ ಕೂಡ ಸ್ಟೇಟ್ಲಿಂದ ಇದು ಮಾಡ್ಕೊಳ್ಳಿ ಅಂತೇಳಿ ಅಷ್ಟಾಗಿದೆ. ಅದು ಎಚ್ ಕೆ ಪಾಟೀಲ್ಗೆ ಕೇಳ್ರಿ, ನನಗೆ ನೀನು ರಾಜಕೀಯ ಮಾಡೋಕ್ಕೆ ಹೋದ್ರೆ ನಾನು ಇಲ್ಲಿ ಮಾತಾಡೋಕ್ಕಾಗಲ್ಲ. ಆಗಿದ್ದು ಕ್ಯಾಬಿನೆಟ್ನಲ್ಲಿ ಆಗಿದ್ದನ್ನು ನಾನು ತಿರ್ಚೋದು. ಕ್ಯಾಬಿನೆಟ್ನಲ್ಲಿ ಆಗಿದ್ದೇನಿದೆ, ಕೇಂದ್ರ ಸರ್ಕಾರದ ನೌಕರರಿಗೆಲ್ಲನೂ ಕೂಡ ಪರವಾನಗಿಯ ರಾಜ್ಯ ಸರ್ಕಾರದ ಇದು ಮತ್ತು ಇನ್ನೂ ಕೆಲವೊಬ್ಬರಿಗೆ ರಾಜ್ಯ ಸರ್ಕಾರದ ಪರವಾನಗಿ ಅವಶ್ಯಕತೆ ಇಲ್ಲ ಅಂತೇಳಿ ನಡುವು ಒಂದು ಸಲ ಅವ್ರಿಗೆ ಪರ್ಮಿಷನ್ ಕೊಟ್ಟಿತ್ತು. ಅದನ್ನು ಬೇಡ, ಅದನ್ನು ಪರ್ಮಿಷನ್ ತೊಗೊಳ್ಳಿ ಅಂತ ಆಗಿದೆ. ಇಷ್ಟಕ್ಕೆ ಸೀಮಿತ. ರೈಟ್, ನೆಕ್ಸ್ಟ್ ಮತ್ತೆ ಕ್ವಶನ್. ಇದು ಸಿದ್ದರಾಮಯ್ಯನವರೇನು ಕೇಂದ್ರ ಸರ್ಕಾರ ನೌಕರನು ಅಲ್ಲ ಸರ್, ಯಾವುದೇ ಪ್ರಕರಣವನ್ನ ಸಿಬಿಐ ತೆಗೆದುಕೊಳ್ಬೇಕಾದ್ರೆ ಅದು ಸಂಪುಟದ ನಿರ್ಧಾರ ಆದ್ಮೇಲೆ ತೆಗೆದುಕೊಳ್ಬೇಕನ್ನುವಂತ ಈಗ ತೆಗೆದುಕೊಂಡ ನಿರ್ಧಾರ. ನಿಮಗೆ ಗೊತ್ತಿರ್ಲಿಕ್ಕಾದ್ರೂ ಮಾತಾಡಕ್ಕೆ ಹೋಗ್ಬೇಡಿ. ಈಗ ತೆಗೆದುಕೊಂಡಂಥ ನಿರ್ಧಾರ ಈಗ ಬೇರೆ ಕೇಸ್ಗಳಿಗೆ ರಾಜ್ಯ ಸರ್ಕಾರದ ಪರವಾನಗಿ ಇದ್ದೇ ಇದೆ. ಈಗೇನದು ಹೊಸದಲ್ಲ, ಈಗಾಗಲೇ ಇದೆ. ಓನ್ಲಿ ಟು ದಿಸ್ ಕೇಂದ್ರ ಸರ್ಕಾರದ ನೌಕರರಿಗೆ ಪರವಾನಗಿ ತಗೊಳ್ಳಿಕ್ಕೆ ರಾಜ್ಯ ಸರ್ಕಾರದ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಇದು ಮಾಡ್ಬೋದು, ಸಿ ಬಿ ಐ ಇದು ಮಾಡ್ಬೋದಿತ್ತು. ಅದನ್ನು ಅಷ್ಟೇ ಇದು ಮಾಡಿದ್ದೀವಿ. ಇನ್ನು ಉಳಿದವ್ರಿಗೆ ಅದು ಯಥಾಸ್ಥಿತಿ ಪರವಾನಗಿ ತಗೋಬೇಕು. ಅದು ಹಿಂದೇನೂ ಇದೆ, ಈಗೂ ಇದೆ, ಮುಂದಿನೂ ಇರ್ತದೆ. ಗೊತ್ತಾಯ್ತಾ? ಕ್ಲಿಯರ್ ಆಯ್ತಾ? ಸಿದ್ದರಾಮಯ್ಯ ಇಸ್ ನಾಟ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ತಮ್ಮದೇ ಕಾನೂನು ಸಚಿವರು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ರು, ದ್ವೇಷದ ರಾಜಕಾರಣ ಈ ರೀತಿ ಎಲ್ಲ ಆಗಬಾರ್ದು, ವಾಲ್ಮೀಕಿ ನಿಗಮದ ವಿಚಾರದಲ್ಲಿ ಆಗಾಯ್ತು, ಅದೆಲ್ಲ ಒಂದು ಮಾಡ್ಬೇಕನ್ನೋ ಕಾರಣಕ್ಕೆ ಹೀಗೆ ಅಂತ ಪತ್ರಿಕಾಗೋಷ್ಠಿ ಮಾಡಿದ್ರು. ಸರ್ ನೀವ್ ಹೇಳಿ ಸರ್, ಏನು ನನಗೆ ಅವ್ರು ಏನು ಹೇಳಿದಾರೆ ನನಗೆ ಗೊತ್ತಿಲ್ಲ. ಇದು ನೋಡಿ, ಅದೊಂದು ಪರವಾನಗಿ ತಗೊಳ್ಳೇಬೇಕ್ರಿ. ಈಗ ಉಳಿದ ಕೇಸ್ನಲ್ಲಿ ಕೇಂದ್ರ ಸರ್ಕಾರದ ನೌಕರರ ಹೊರತುಪಡಿಸಿ ಉಳಿದದ್ದೆಲ್ಲವನ್ನು ಕೂಡ ಪರವಾನಗಿ ತಗೊಳ್ಬೇಕು. ಈಗಿದೆ, ಅದು ಈಗಾಗಲೇ ಇದೆ. ಅದರ ಬಗ್ಗೆ ಕ್ಯಾಬಿನೆಟ್ ನಿನ್ನೆ ಪ್ರಶ್ನೆ ಇದು ಮಾಡಿಲ್ಲ. ಈಗಾಗಲೇ ಇದ್ಮೇಲೆ ಯಾಕೆ ಅದನ್ನು ಇದು ಮಾಡಬೇಕು? ಮತ್ತೆ ಕೇಂದ್ರ ಸರ್ಕಾರದ ನೌಕರರಿಗೆ ಇದು ಏನು ಪರವಾನಗಿ ತಗೋಬೇಕಾಗಿತ್ತು, ಅದನ್ನು ಬ್ಲ್ಯಾಂಕೆಟಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ ಹಿಂದೆ ನಮ್ಮ ರಾಜ್ಯ ಸರ್ಕಾರ, ಅದನ್ನು ಈಗ ಪರವಾನಗಿ ತಗೊಳ್ಳೋಂತಾಗಿದೆ. ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ನೌಕರರು ಅಲ್ಲ, ಹೌದಾ? ಮತ್ತೆ ಬಿಜೆಪಿ ಹೇಳಿ ಮತ್ತೆ. ಟು ದಿಸ್ ಎಕ್ಸ್ಟೆಂಟ್ ನಾನು ಹೇಳಿದ ನಿನಗೆ ಅರ್ಥ ಆಗಿದ್ರೆ ನಾನು ಹೇಳ್ತೇನೆ, ಕೇಂದ್ರ ಸರ್ಕಾರದ ನೌಕರಸ್ಥರು ಇನ್ನಿತರು ಅವ್ರಿಗೆ ಪರವಾನಗಿ ಅವಶ್ಯಕತೆ ಇರಲಿಲ್ಲ, ಇದು ಮಾಡಬೇಕಾಗಿತ್ತು, ಅದಕ್ಕಷ್ಟೇ. ಆಯ್ತು, ಅಷ್ಟೇ ಅಷ್ಟೇ. ಓಕೆ, ನೆಕ್ಸ್ಟ್. ನೋಡಿ, ಈಗ ಆ ಪ್ರಶ್ನೆನೇ ಬಂದಿಲ್ಲ. ಈಗಾಗಲೇ ಸಿ ಬಿ ಐ ತನಿಖೆ, ಇಡೀ ತನಿಖೆ ಮಾಡ್ಬೇಕಾದ್ರೆ ರಾಜ್ಯ ಸರ್ಕಾರದ ಪರವಾನಗಿ ತಗೋಬೇಕು, ಅದೆಲ್ಲ ಕಡೆನೂ ಇದೆ. ಈಗ ನಮಗೆ ಕೇಂದ್ರ ಸರ್ಕಾರದ ನೌಕರರಿಗೆ ಪರವಾನಗಿ ಅವಶ್ಯಕತೆ ಇಲ್ಲ ಅಂತ ಹಿಂದೆ ನಾವು ನಿರ್ಣಯ ತೆಗೆದುಕೊಂಡಿದ್ದೀವಿ. ಅವ್ರಿಗೂ ಕೂಡ ಈಗ ತೆಗೆದುಕೊಳ್ಬೇಕು ಅಂಥೇಳಿ ಈಗ ನಿರ್ಧಾರ ಮಾಡಿದ್ದೀವಿ. ನೆಕ್ಸ್ಟ್ ಕ್ಯಾಬಿನೆಟ್ ಡಿಸಿಷನ್ ಸರ್. ಇನ್ನೊಂದು, ರಾಜ್ಯಪಾಲರಿಗೆ ಯಾವುದೇ ಪ್ರತಿಕ್ರಿಯೆಗಳನ್ನ, ದಾಖಲೆಗಳನ್ನ, ಉತ್ತರಗಳನ್ನ ಕೊಡುವಾಗ ಕ್ಯಾಬಿನೆಟ್ಗೆ ಗಮನಕ್ಕೆ ತಂದು ಕ್ಯಾಬಿನೆಟ್ ಥ್ರೂನೇ ಹೋಗ್ಬೇಕು ಅನ್ನುವಂತ ಕಂಡೀಷನ್ ಯಾಕೆ ಸರ್? ನೋಡಿ, ಅದು ವ್ಯತ್ಯಾಸ ಏನು ಸರ್? ಹಾಗೆ ಕೊಟ್ಟಿದ್ರಿ ಈಗ ಕೊಟ್ಟರೆ ಈಗ ಅದು ಕಾನೂನಾತ್ಮಕವಾಗಿ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಆಗಬೇಕು ಅಂತಿದೆ. ಈಗ ರಾಜ್ಯಪಾಲರು ನೇರವಾಗಿ ಯಾವುದೋ ಒಂದು ಅಧಿಕಾರಿಗೆ ಬರೆಯುವಂಗಿಲ್ಲ, ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಬರೀಬೇಕಾಗ್ತದೆ.
ಮುಖ್ಯಮಂತ್ರಿಗೆ ಬಂದಮೇಲೆ ಮುಖ್ಯಮಂತ್ರಿಗಳು ಅದನ್ನ ಇದು ಮಾಡಬೇಕಾಗ್ತದೆ. ಪ್ರೊಸೀಜರ್ ರಾಜ್ಯಪಾಲರಿಗೂ ಗೊತ್ತಾಗಬೇಕಾಗ್ತದೆ. ರಾಜ್ಯಪಾಲರು ಕೆಲವೊಂದು ಕಡೆ ನೇರವಾಗಿ ಯಾವುದೋ ಒಂದು ಅಧಿಕಾರಿಗೆ ಬರೆದು ಮಾಹಿತಿ ಕೇಳುವಂಥದ್ದು ಅವ್ರಿಗೆ ಇಲ್ಲ. ಅದನ್ನು ಕಾನೂನುಬದ್ಧವಾಗಿ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ರಾಜ್ಯಪಾಲರು ನಡ್ಕೊಳ್ಬೇಕು. ಅದನ್ನು ನಾವು ಸ್ಪೆಸಿಫೈ ಮಾಡ್ತಾಯಿದ್ದೀವಿ. ಹಾಂ, ಸ್ವಲ್ಪ ಹೊಡಿತಾ ಇದ್ರು ಹಂಗೆ ಗಾಡಿ. ಈಗ ಸಿಎಂ ಕೇಸನ್ನೇ ಹರಿಯಾಣ ಮತ್ತು ಇತರೆ ರಾಜ್ಯಗಳ ಚುನಾವಣೆಯಲ್ಲಿ ಪ್ರಧಾನಿ ಮೋದಿಯವರು ಪ್ರಮುಖ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದೇ ಹಂಗೆ ಅವ್ರ ಪಾರ್ಟ್ನರ್ ಇದಾರಲ್ಲ, ಅವ್ರ ಸರ್ಕಾರದಲ್ಲಿ ಕೇಂದ್ರ ಸಚಿವರು ಇದಾರಲ್ಲ, ಕೈಗಾರಿಕಾ ಸಚಿವರು, ಅದ್ರ ಬಗ್ಗೆನೂ ಅವರು ಮೋದಿಯವರು ಉತ್ತರ ಕೊಡಲಿ. ಆಮೇಲೆ ಮೋದಿಯವರು ನಿಮ್ಮ ಏನು ಇಲೆಕ್ಟ್ರಲ್ ಬಾಂಡ್ಸ್ನಲ್ಲಿ ಸುಪ್ರೀಂ ಕೋರ್ಟು ಇದು ಮಾಡಿದ್ರಲ್ಲ, ಆ ಇಲೆಕ್ಟ್ರಲ್ ಬಾಂಡ್ ಬಗ್ಗೆನೂ ಮೋದಿಯವರು ಚುನಾವಣಾ ಪ್ರಚಾರದಲ್ಲಿ ಹೇಳಿ, ಅದನ್ನು ಹೇಳಿ. ಸಿದ್ದರಾಮಯ್ಯ ಏನು ತಪ್ಪು ಮಾಡಿದ್ದಾರೆ? ಇನ್ನೂ ಪ್ರಾಥಮಿಕ ತನಿಖೆ ಆಗಿಲ್ಲ, ಮೋದಿಯವರು ಪ್ರಚಾರ ಮಾಡ್ತಾರೆ. ನಿಮ್ಮದು ಇಲೆಕ್ಟ್ರಲ್ ಬಾಂಡ್ನಾಗ ಸುಪ್ರೀಂ ಕೋರ್ಟು ಸಂಪೂರ್ಣವಾಗಿ ಒಂದು ಸಹ ಎಲ್ಲ ಮಾಹಿತಿನ ಜನರ ಮುಂದೆ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡಿ ಮೋದಿಯವರು. ಇವೆಲ್ಲರ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಇವತ್ತು ಪ್ರಾಸಿಕ್ಯೂಷನ್ಗಿದೆ. ಯಾರ್ದು? ಕೇಂದ್ರ ಸಚಿವರಿಗೆ, ಕುಮಾರಸ್ವಾಮಿ ಅವರಿಗೆ, ಜನಾರ್ದನ್ ರೆಡ್ಡಿ, ನಿರಾನಿ, ಜೊಲ್ಲೆ, ಇದು ಅದ್ರ ಬಗ್ಗೆ ಮೋದಿಯವರು ಮಾತಾಡಿ. ಸರ್, ಹಿಂದೆ ನೀವು ವಿರೋಧ ಪಕ್ಷದಲ್ಲಿ ಇದ್ದಾಗ ಯಾರು ಆಡಳಿತಾರೂಢ ಸಚಿವರು ಮತ್ತೆ ಸಿಎಂ ಮೇಲೆ ಎಫ್ಐಆರ್ ಆಗಿದ ತಕ್ಷಣ ರಾಜೀನಾಮೆ ಕೇಳ್ತಾ ಇದ್ರಿ. ಇವತ್ತು ನಿಮ್ಮ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದೆ. ಪಕ್ಷಕ್ಕೆ ಮುಜುಗರ ಆಗಲ್ಲ? ಯಾವುದು ಮುಜುಗರ? ಸಿದ್ದರಾಮಯ್ಯನವರು ಏನೂ ತಪ್ಪು ಮಾಡಿಲ್ಲ. ಇವತ್ತು ಅವರ ಏನು ಕಾನೂನು ತಂಡ ಏನು ಹೇಳ್ತದ ಆ ಪ್ರಕಾರ ಎನ್ಕ್ವೈರಿ ಎದುರಿಸ್ಬೇಕಾದ್ರೆ ಎನ್ಕ್ವೈರಿ ಯಾಕೆ ಯಾವುದರೇ ಫೈಲ್ನಾಗ ನೋಟಿಂಗ್ ಇದೆಯಾ, ಯಾರಿಗಾರೆ ಪತ್ರ ಬರೆದಿದ್ದಾರಾ? ಬಿಡಿ, ಅದನ್ನು ಬಿಡಿ. ಯಾರು ಮೌಖಿಕವಾಗಿ ಸದಕ್ಕೆ ಯಾರು ನನಗೆ ಸಿ ಎಂ ನಿರ್ದೇಶನ ಕೊಟ್ಟಿರತ್ತೆ ಅಲ್ಲಿ ಕಂಪ್ಲೇಂಟ್ಸ್ ಇದಾವ? ಯಾವುದೂ ಇಲ್ಲ. ಯಾರ್ದು? ಯಡಿಯೂರಪ್ಪ ಅವ್ರು ಬೇಲ್ ಮೇಲಿದ್ದಾರೆ. ಒಂದು ಅಲ್ಲಿ ಅಲ್ಲಂ ಪಾಷಾ ಕೇಸ್ನಲ್ಲಿ ಬೇಲ್ ಮೇಲಿದ್ದಾರೆ. ನಾಟ್ ಟು ಅರೆಸ್ಟ್ ಅಂತ ಹೇಳಿ ನನ್ನ ಮನೆ ಕೊಟ್ಟರು. ಅಲ್ಲಂ ಪಾಷಾ ಬರೀದ ಹತ್ರ ಕೊಟ್ಟರು ಒಂದು ಕೇಸ್ನಲ್ಲಿ. ನಿರಾಣಿ ಅವರು ಒಂದು ಕೊಟ್ಟರು, ನಾಟ್ ಟು ಅರೆಸ್ಟ್ ಅಂಥೇಳಿ ಬೇಲ್ ಮೇಗಿದ್ದಾರೆ. ಇನ್ನೊಂದು ಕಡೆ ಇನ್ನೊಂದು ಇಲ್ಲಿ ರಾಜ್ ಕೇಸ್ನಾಗಿರೋ ಬೇಲ್ ಮೇಗಿದ್ದಾರೆ. ಇವರೇನು ಮಾಡ್ತಾ ಇರ್ತಾರೆ ಯಡಿಯೂರಪ್ಪನವರು? ಸಿದ್ದರಾಮಯ್ಯನವ್ರದ್ದು ಇನ್ನೂ ಪ್ರಾಥಮಿಕ ತನಿಖೆ ಆಗಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಾಥಮಿಕ ತನಿಖೆ ಆಗಿಲ್ಲ. ಅವರು ತಪ್ಪಿಸ್ತಾರೆ ಅಲ್ಲ, ಅವರು ತಪ್ಪು ಮಾಡಿ ತನಿಖೆ ಆದಮೇಲೆ ರಾಜೀನಾಮೆ ಕೊಡ ಅಲ್ಲ. ತನಿಖೆ ಆದಾಗ ಏನೂ ಬರೋದೇ ಇಲ್ಲಲ್ಲ, ಎದಕ್ಕೆ ರಾಜೀನಾಮೆ ಕೊಡ್ತಾರೆ? ರಾಜೀನಾಮೆ ಕೊಡೋ ಪ್ರಶ್ನೆನೇ ಉದ್ಭವಿಸೋದಲ್ಲ. ತನಿಖೆ ಆದಮೇಲೂ ಬರೋದಿಲ್ಲ. ಯಾಕಂದರೆ ಅವರೆಲ್ಲರೂ ಬರೆದಿದ್ದಾರೆ. ಸಿ ಎಮ್ ತಮ್ಮ ಅದನ್ನು ಉಪಯೋಗಿಸ್ಕೊಂಡಿದ್ದಾರ? ಎಲ್ಲರೂ ಯಾರ್ಯಾರಿಗೂ ನಿರ್ದೇಶನ ಕೊಟ್ಟಿದ್ದಾರಾ? ಯಾವುದೇ ಫೈಲ್ನಾಗ ನೋಟಿಂಗ್ ಮಾಡಿದಾರಾ? ಏನಾದ್ರು ಇದೆಯಾ? ಏನೂ ಇಲ್ಲ. ಏನ್ರಿ? ಅದು ಕುಮಾರಸ್ವಾಮಿ ಹೇಳಲ್ಲ, ಅದನ್ನು ಮೋದಿಯವ್ರಿಗೆ ಹೇಳಿ ರಾಜೀನಾಮೆ ಕೊಟ್ಟು ಅದೆಲ್ಲ ಇದ್ರದ್ದು ಯಾವುದು ನಿಮ್ಮ ಎಲೆಕ್ಟ್ರಲ್ ಬಾಂಡ್ಸ್ ಇದೆಲ್ಲ ಇದು ಆದಮೇಲೆ ಇದು ಮಾಡಿ ಅಂತೇಳಿ ಮೋದಿಯವ್ರಿಗೆ ಹೇಳಿ. ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಟ್ಟು ಇದು ಮಾಡಲಿ ಅಂತ ಹೇಳಿ ಕುಮಾರಸ್ವಾಮಿ ಅವ್ರಿಗೆ. ಯಾಕಂದ್ರೆ ಕುಮಾರಸ್ವಾಮಿ ಅವ್ರಿಗೆ ನೈತಿಕತೆ ಇಲ್ವಾ ನಿಮ್ಮ ಪ್ರಕಾರ? ನಮ್ಗೆ ನೈತಿಕತೆ ಇದೆ ಅಂದಂಗೆ. ಆದ್ರೆ ಸಿದ್ದರಾಮಯ್ಯನವ್ರಿಗೆ ಇನ್ನೂ ಪ್ರಾಥಮಿಕ ತನಿಖೆ ಆಗಿಲ್ಲ. ಡೋಂಟ್ ಕಂಪೇರ್ ದಿಸ್ ಕೇಸ್. ಕುಮಾರಸ್ವಾಮಿ ಅವ್ರದ್ದು ಪ್ರಾಥಮಿಕ ತನಿಖೆ ಆಗಿಲ್ಲ. ಕೋಳಿವಾಡ ಅವ್ರು ಏನೋ ವಯಸ್ಸಾಗಿದೆ ಏನೋ ಹೇಳ್ತಾರೆ. ವಯಸ್ಸಾಗಿದೆ ಪಾಪ, ಏನೋ ಅರುಮರ ಅರಿತದೆ ಮಾತಾಡ್ತಾರೆ. ಓಕೆ, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.